ಇವರಿಬ್ಬರು ಆನೆ ಬಲ ಬಂದಾಗ ನಮಗೆ, ಒಬ್ರು ಸಿಂಹ ಒಬ್ರು ಹುಲಿ. ಗರ್ಜಿಸ್ಬೇಕಷ್ಟೇ ಜಿಲ್ಲೆಯಲ್ಲಿ. ಏನ್ ಮಾಡ್ಬೇಕು? ಹುಲಿ ಸಿಂಹ ಗರ್ಜಿಸ್ಬೇಕು. ಇನ್ನ 1.25 ವರ್ಷದಲ್ಲಿ ಮಂಡ್ಯದಲ್ಲಿ ಗರ್ಜನೆಯಿಂದ ಅಭಿವೃದ್ಧಿ ಕಾರ್ಯಗಳು ನಡಿಬೇಕು. ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರು ಅಭಿವೃದ್ಧಿಯ ಪಥದನ್ನ ತೆಗೆದುಕೊಂಡು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನ ತರೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಬಯಸ್ತಾ ಇದ್ದೀವಿ. ಅದಕ್ಕೆ ಇವರಿಗೆ ಆಶೀರ್ವಾದ ಮಾಡಿ ಇವರು ಮನೆಗೆ ಬಂದು ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಇದ್ದಾರೆ. ಇವತ್ತು ಈ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಕಂಡು ಕೇಳಿರದಂತ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ, ಮೊದಲು ಸಿದ್ದರಾಮಯ್ಯನವರು, ಈಗ ಡಿ.ಕೆ. ಶಿವಕುಮಾರ್ ಅವರು ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ಈ 2 ಮಂತ್ರಿಗಳನ್ನ ಕೊಟ್ಟಿರೋದು ನಮಗೆ ಹೆಮ್ಮೆ ವಿಚಾರ ಅಂತ ಹೇಳಿ, ಇನ್ನ ಅವರಿಬ್ರು ಸಾಕಷ್ಟು ಮಾತಾಡಬೇಕಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಲ್ಲ. ಇವರಿಬ್ಬರಿಗೂ ಒಳ್ಳೇದಾಗ್ಲಿ. ಚಲವಣ್ಣ ನರೇಂದ್ರನವ್ರಿಗೆ ಮಂಡ್ಯ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮಿಬ್ಬರ ಸಹಕಾರ ಮತ್ತೆ ಬಜೆಟ್ ನಲ್ಲಿ ಹಣ, ಈ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಹೆಚ್ಚಿಗೆ ಕೊಡಿಸಬೇಕು. ನೀವು ಬರೀ ನಾಗಮಂಗಲ ಮಳವಳ್ಳಿ ಅಲ್ಲ, ಮಂಡ್ಯ ಹೆಡ್ ಕ್ವಾರ್ಟರ್, ಈ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕೇಂದ್ರ ಬಹಳ ಅಭಿವೃದ್ಧಿ ಆಗ್ಬೇಕಾಗಿದೆ. ನೀವು ಇದಕ್ಕೆ ಕೊಡುಗೆಯನ್ನ ಅದು ಅನ್ಕೋಬೇಡಿ, ಮಂಡ್ಯ ರವಿ ಕ್ಷೇತ್ರ ಇದು ನಮ್ದಲ್ಲ ಅಂತ. ಯಾಕಂದ್ರೆ ಈ ಜಿಲ್ಲೆಯ ಹೆಡ್ ಕ್ವಾರ್ಟರ್ ನೀವು ಅಭಿವೃದ್ಧಿ ಮಾಡಿದ್ರೆ ಇಡೀ ಇಂಡಿಯಾ ಕರ್ನಾಟಕ ನೋಡುತ್ತೆ. ಹೆಚ್ಚಿನ ಅನುದಾನವನ್ನ ಈ ತಾಲೂಕಿಗೆ, ಮಂಡ್ಯ ನಗರಕ್ಕೆ ಕೊಡಬೇಕು ಅಂತ ಹೇಳಿ ನಿಮ್ಮನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ ಸರ್ವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಹೇಳಿ ನನ್ನ